ಹಿಂದಿನ ಇತಿಹಾಸಗಳು ಏನಪ್ಪ ಅಂದ್ರೆ ಮನೆಯಿಂದ ಉಣ್ಣೆ ಅದು ದನಕರುಗಳು ಉಣ್ಣೆ ಅದು ಅಂದ್ರೆ ಕಾಯಿ ತಂದು ಉಳ್ಳಿ ಬಿಡೋದು ಮಾಡೋದು. ಆಮೇಲೆ ಯಾವಾಗ ಉಗಾದಿ ಬಸವನ ಹಬ್ಬಗಳಾಗ ಎಡೆ ತಂದು ಹಿಡಿಯೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಈ ಸಂಚಿಕೆಯಲ್ಲಿ ದುಂಡಿ ಬಸವೇಶ್ವರ ಎಂಬ ಪುರಾತನ ಕಾಲದ ಬಸವಣ್ಣನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನ ಇತಿಹಾಸದ ಬಗ್ಗೆ, ಇಲ್ಲಿನ ಮಹಿಮೆಯ ಬಗ್ಗೆ ಅರ್ಚಕರ ಹತ್ರ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಈ ಒಂದು ಗ್ರಾಮಸ್ಥರಾದ ಶಿವನಗೌಡ ಅವರ ಹತ್ರ ಕೇಳಿ ಇಲ್ಲಿನ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶಿವನಗೌಡ ಅಣ್ಣ, ಈ ದೇವಸ್ಥಾನದ ಇತಿಹಾಸ ನಿಮಗೆ ಏನು ತಿಳಿದಿತ್ತು ಅದನ್ನು ಹೇಳ್ತೀರಾ ಸ್ವಲ್ಪ? ಸರಿ ಹೇಳಿ. ಈಗ ಇದು 2001ರಲ್ಲಿ ಹೊಸ್ದಾಗಿ ಉದ್ಭವ ಆಗಿರೋದು ಗುಡಿ. ಗುಡಿ ಜೀರ್ಣೋದ್ಧಾರ ಮಾಡಿ ಹೊಸ್ದಾಗಿ ಕಟ್ಟಿರೋದು. ಅದ್ರ ಹಿಂದಿನಂತರ ಕಲ್ಲಿನ ಗೋಡೆ ಇತ್ತು ಸರ್. ಅದ್ರ ಹಿಂದೆ ಮುಂಚಿತವಾಗಿ ಕಲ್ಲಿನ ಗೋಡೆ ಇತ್ತು. ಅದ್ರ ಪೆಳೆ ಪಂಜರ ಎಲ್ಲ ಇತ್ತು. ಆಮೇಲೆ ಹಿಂದಿನ ಇತಿಹಾಸಗಳು ಏನಪ್ಪ ಅಂದ್ರೆ ಮನೆಯಿಂದ ಉಣ್ಣೆ ಅದು ದನಕರುಗಳು ಉಣ್ಣೆ ಅದು ಅಂದ್ರೆ ಕಾಯಿ ತಂದು ಉಳ್ಳಿ ಬಿಡೋದು ಮಾಡೋದು. ಆಮೇಲೆ ಯಾವಾಗ ಉಗಾದಿ ಬಸವನ ಹಬ್ಬಗಳಾಗ ಎಡೆ ತಂದು ಹಿಡಿಯೋದು. ಇಲ್ಲಿ ಪೂಜೆ ದಿನ ಮಾಡ್ತಾರೆ. ಈಗ ದಿನ ಮಾಡ್ತಾರೆ. ಇತ್ತೀಚೆಗೆ 2008 ಪೂಜೆ ದಿನ ಮಾಡ್ತಾರೆ. ಮುಂಚೆ ಇದ್ದಿಲ್ಲ. ಮುಂಚೆ ಅವಾಗ ಹಬ್ಬ ಹುಣ್ಣಿಮೆಗೆ ಪೂಜೆ ಮಾಡ್ಕೊಂಡು ಹೋಗೋರು. ಆಮೇಲೆ ಶಿವರಾತ್ರಿಗೆ ಬಂದು ಎಡೆ ಹಿಡ್ಕೊಂಡು ಹೋಗೋರು. ನೀವು ಎಷ್ಟು ವರ್ಷದಿಂದ ನೋಡ್ತಾ ಇರಿ ದೇವಸ್ಥಾನ ಇದನ್ನು? ನಾವು ನೋಡೋಕಚ್ಚಲೆ ಒಂದು 50-55 ವರ್ಷ ಆಗಿರ್ಬೋದು ನೋಡ್ರಿ. ಹೌದಾ? 60 ವರ್ಷದ ಹಿಂದೆ ನೋಡಿದ್ವಿ. 60 ವರ್ಷ ತನಕ ನಮ್ಗೆ 60 ವರ್ಷ ಈಗ ಅಲ್ಲ. ಅವಾಗ ಯಾವ ಥರ ಇತ್ತು ಅಣ್ಣ? ಈ ಮಕ್ಕನಾಗಿತ್ತು. ಸ್ವಲ್ಪ ಕ್ರಾಸ್ ಆಗಿತ್ತು ಅದು. ಅಂದರೆ ಈ ಥರ ಇದ್ದಿಲ್ಲ. ಸ್ವಲ್ಪ ಕ್ರಾಸ್, ಹೌದಲ್ಲೇ ಕ್ರಾಸ್ ಇತ್ತು. ಅದನ್ನ ಏನು ಮಾಡಿದ್ರಪ್ಪ ಅಂದ್ರೆ ಗುಡಿ ಉದ್ಭವ ಮಾಡಕ್ರೆ ಅಂದ್ರೆ ಕಟ್ಬೇಕಾರೆ ಸ್ವಲ್ಪ ಇದನ್ನ ಮಾಡಿದ್ರು. ಮುಂಚೆ ಜನ ಓಡಾಡಕ್ಕೆ ದಾರಿ ಅದೆಲ್ಲ ಇತ್ತ? ಇಲ್ಲಿ ಮಗ್ಲಾಗಿತ್ತು ಸರ್. ಇದೆಲ್ಲ ಮಗ್ಲಾಗಿತ್ತು. ಇದು ಈಗ ಇತ್ತೀಚೆಗೆ ತುಂಬ ಚೇಂಜ್ ಮಾಡಿ ಸ್ವಲ್ಪ ಕಾಣಂಗೆ ಮಾಡಿದಾರೆ. ಆಮೇಲೆ ಅದೇ ಮೇನ್ ರೋಡು ಅದು ಅಲ್ಲಿ ಕಾಣ್ತಾ ಇದ್ದಲ್ಲ, ಅದೇ ಕಲಕ್ಕೆ ಈಗ ನಾವು ಬಂದ್ವಲ್ಲ, ಅದೇ ಮೇನ್ ರೋಡು. ಅಲ್ಲಿಂದ ಬಂದು ಅವಾಗಿಂದ ಇಲ್ಲಿ ಉದ್ಭವ ಆದ್ಮೇಲೆ ಇಲ್ಲಿ ಇದು ಮಾಡಕ್ಕೆ ಹಚ್ಚಿದ್ರು ಉದ್ಘಾಟ ಆದ್ಮೇಲೆ. ಇದು ಶಿವರಾತ್ರಿಯಲ್ಲಿ ಏನಾದ್ರು ಜಾಗರಣೆ ಏನಾರು ಮಾಡ್ತಾರೆ? ಇಲ್ಲ, ಮಾಡ್ತಾರೆ ಸರ್. ಹೌದಾ? ಪ್ರತಿ ವರ್ಷನೂ ಮಾಡ್ತಾರೆ ಜಾಗರಣೆನ. ದೇವಸ್ಥಾನಕ್ಕೆ ದುಂಡಿ ಬಸಪ್ಪ ಅಂತ ಹೆಸರು ಬರೋ ಕಾರಣ? ಹಿಂದಿನ ಯಜಮಾನರು ಇಟ್ಟಿದಾರಪ್ಪ, ದುಂಡಿಗಳು ಇದ್ವಲ್ಲ, ಬಸಪ್ಪ ಅಂತ ಇಟ್ಟರು. ಹೌದಾ? ಫ್ರೆಂಡ್ಸ್, ಇಲ್ಲಿ ನಮ್ಮ ಅರ್ಚಕರು ಪೂಜೆನೂ ಮಾಡ್ತಾ ಇದ್ದಾರೆ. ದುಂಡಿಗಳು